ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ತವ್ರ ಮನೇಲಿ ಮಡ್ಲಕ್ಕಿ ತುಂಬ ಶಾಸ್ತ್ರ ಇದೆ. ಬನ್ನಿ ಯಾವ ರೀತಿ ಮಾಡ್ತೀವಿ ಅಂತ ನೋಡೋಣ. ಮಡ್ಲಕ್ಕಿ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲಿಲ್ಲದ ಖುಷಿ ಕೊಡ್ತಾ ಇರುತ್ತೆ. ಯಾಕಪ್ಪ ಅಂತಂದರೆ ತವ್ರ ಮನೆಯಿಂದ ಮಡ್ಲಕ್ಕಿ ಇಸ್ಕೊಂಡು ಹೋಗೋದು ಕೆಲವ್ರಿಗೆ ಇಲ್ಲ ಅಂತ ಹೇಳ್ಕೊಳ್ತಾ ಇರ್ತಾರೆ. ನಮಗಂತೂ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಅಣ್ಣ ಅತ್ತಿಗೆ ಇರೋದ್ರಿಂದ ಈ ಸತಿ ಅವರೇ ಮಡ್ಲಕ್ಕಿ ಕೊಡ್ತಾ ಇದ್ದಾರೆ. ಅಮ್ಮ ಹೋಗಿ 3 ವರ್ಷ ಆಯಿತು. ಅಮ್ಮ ಇದ್ದಾಗ ಅವಾಗೂ ವರ್ಷ ಕೊಡ್ತಾ ಇದ್ರು. ನಮ್ಮ ಕಡೆ ಹೇಗಪ್ಪ ಅಂತಂದರೆ ಬಾಗಿನ ಕೊಡುವಾಗ ಕೆಲವರೆಲ್ಲ ಸೀರೆ ಮುಡ್ಲಕ್ಕಿ ಆವಾಗಲೇ ಕೊಟ್ಬಿಡ್ತಾರೆ. ನಮ್ಮ ಕಡೆ ಹಾಗಲ್ಲ. ಮಾಮೂಲಿ ಬಾಗಿನ ಕೊಡೋ ಟೈಮಲ್ಲಿ ಸಪ್ರೇಟ್ ಕಾಯ್ಕಣ ಅಂತ ಕೊಡ್ತಾರೆ. ನಾನು ಆಗಲೇ ವೀಡಿಯೋ ಹಾಕಿದ್ದೆ ಅದು. ಆದರೆ ಈ ಥರ ಹೇಗಪ್ಪ ಅಂದರೆ ವರ್ಷ ಮುಡ್ಲಕ್ಕಿ ಕೊಡ್ತಾರೆ. ಸೀರೆ ಸಮೇತ ಮುಡ್ಲಕ್ಕಿ ಅಪ್ಪರ್ ಕೊಡಿಸಿರೋಂಥ ಸೀರೆನೇ ನಾವೆಲ್ಲ ಹೊಲ್ಸ್ಕೊಂಬಂದು ಇಲ್ಲಿ ಉಟ್ಕೊಂಡು ಕೂತ್ಕೊಂಡಿದ್ದೀವಿ ಮುಡ್ಲಕ್ಕಿ ರೆಡಿ ಆಗೋದಕ್ಕೆ. ಇನ್ನು ಮುಡ್ಲಕ್ಕಿ ಯಾವ ರೀತಿ ಅಂತಂದರೆ ನಮ್ಮ ಕಡೆ 3 ಪಾವು ಅಕ್ಕಿ, 2 ಕೊಬ್ಬರಿ ಬಟ್ಲು, ಅರ್ಶಿನ ಕೊಂಬು, 2 ಬೆಲ್ಲದ ಅಚ್ಚು ಮತ್ತು ಬಳೆ, ಮಾಮೂಲಿ ಬ್ಲೌಸ್ ಪೀಸು. ಅದಕ್ಕೆ ಕೆಲವರು ಬಳೆಗೆ ಅಂದರೆ ದುಡ್ಡು ಆ ಥರ ಇಡ್ತಾರೆ, ಕೆಲವರು ಇಡ್ತಾರಿಲ್ಲ. 5 ಮನೆಗೆ ಹೋಗ್ತಾ ಇದ್ವಿ. ಆದರೆ ಈ ಸತಿ ಇಲ್ಲೇ 3 ದೊಡ್ಡಮ್ಮರು ಎಲ್ಲರೂ ಇಲ್ಲಿಗೆ ಬಂದು ಇಲ್ಲೇ ಹಾಕ್ಕೊಂಬಿಡೋಣ ಅಂತಂದು ಸುಮ್ಮನೆ ಆದ್ವಿ. ಯಾಕಂದರೆ ದೂರ ಅಲ್ಲಿ ಇಟ್ಕೊಂಡು ಓಡಾಡೋಕ್ಕಾಗಲ್ಲ ಅಲ್ಲಿ ಅಂದ್ಬಿಟ್ಟು. ನಿನ್ನ ದೊಡ್ಡಮ್ಮನೂ ಸಹ ಬಂದಿದ್ರಲ್ಲ, ಅವ್ರ ಜೊತೆನೂ ಹಾಕ್ಸ್ಕೊಂಡು ನಾವು ಮೊಡ್ಲಕ್ಕಿನ ಅಲ್ಲೇ ದೇವಸ್ಥಾನದಲ್ಲಿ ಬಿಡೋದ್ರಿಂದ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇನ್ನು ದೇವಸ್ಥಾನದಲ್ಲೆಲ್ಲ ಮೊಡ್ಲಕ್ಕಿ ಎಲ್ಲ ತಗೊಂಡು ಅಮ್ಮನಿಗೆಲ್ಲ ಪೂಜೆ ಮಾಡಿಸ್ಕೊಂಬಿಟ್ಟು ನಾವು ಈಗ ತಂದಿರೋಂಥ ಮೊಡ್ಲಕ್ಕಿನ ಸ್ವಲ್ಪ ಅಮ್ಮಂಗೂ ಸಹ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಎಲ್ಲ ಪೂಜೆ ಮಾಡಿಸ್ಕೊಳ್ತಾ ಇದ್ವಿ. ಈ ದೇವಸ್ಥಾನ ಅಂದ್ಬಿಟ್ಟು ನಾನು ನಮ್ಮೂರಲ್ಲಿರುವ ಅಂದರೆ ಪವರ್ಫುಲ್ ಅಮ್ಮ ಅಂತ ಹೇಳ್ಬೋದು. ಈ ದೇವರಿಗೆ ಜಾಸ್ತಿ ಪೂಜೆ ಮಾಡೋದು ಮಂಗಳವಾರ ಬಂತಂದರೆ ಬುರುಜು ಮಾರಮ್ಮನ ದೇವಸ್ಥಾನ ಅಂತಂದು. ನಾನು ಮದುವೆಗಿನ್ನ ಮುಂಚೆ ಅಂದು ಪ್ರತಿ ವಾರ ತಪ್ಪದೆ ಹೋಗ್ತಾ ಇದ್ದೆ ನಾನು ಈ ದೇವಸ್ಥಾನಕ್ಕೆ. ಇನ್ನು ಮದುವೆ ಆದಾಗಿಂದ ಎಲ್ಲ ಹೋಗೋಕ್ಕಾಗಲ್ವಲ್ಲ, ಈ ಥರ ಹೋದಾಗೆಲ್ಲ ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀನಿ. ಎಷ್ಟಾಗುತ್ತೋ ಅಷ್ಟು ದರ್ಶನ ಮಾಡ್ಕೊಂಬರೋಕ್ಕೆ ಸಾಧ್ಯವಾಗುತ್ತಲ್ಲಿ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಅಮ್ಮನ ಸಮಾಧಿ ಹತ್ರ ಬಂದ್ವಿ. ಅಮ್ಮ ಹೋಗಿ 3 ವರ್ಷ ಆದ್ರೂ ಇನ್ನು ನಾವು ಮೊಡ್ಲಕ್ಕೆಲ್ಲ ಹಾಸ್ಕೊಂಡಿದ್ವಲ್ಲ, ಬಂದು ಒಂದು ಸತಿ ವಿಸಿಟ್ ಕೊಟ್ಟು ಹೋಗ್ತೀವಿ ಊರಿಗೆ ಹೋದಾಗೆಲ್ಲನೂ. ಇನ್ನು ಹೇಗೋ ಅಮ್ಮನ ಹತ್ರ ಬರೋದು ಫಿಕ್ಸ್ ಆಗಿತ್ತಲ್ವ, ಅದಕ್ಕೆ ಸ್ವಲ್ಪ ಹೆಡೆನೂ ಸಹ ಎಲ್ಲ ಹಾಗೆ ಎತ್ತಿಟ್ಟಿದ್ವಿ. ಒಬ್ಬಟ್ಟು ಕೊಡೆ ಎಲ್ಲ ಮಾಡಿತ್ತಲ್ಲ, ರೈಸ್ ಐಟಮ್ಸ್ ಎಲ್ಲ ಅದನ್ನೆಲ್ಲ ಹಾಗೆ ಹೆಡೆಗೆ ಇಟ್ಬಿಟ್ಟು ಅಮ್ಮನ ಸಹ ಇಲ್ಲೆಲ್ಲ ಇಟ್ಟು ಕಾಯಿ ಹೊಡೆದು ಪೂಜೆ ಮಾಡ್ಕೊಳ್ತಾ ಇದ್ದಾರೆ ಅಣ್ಣ ಬಂದುಬಿಟ್ಟು. ಅಮ್ಮ ಹೋಗೋಗಿ 3 ವರ್ಷ ಆದ್ರೂ ಇನ್ನೂ ಹುಟ್ಟೇ ಇರಲಿಲ್ಲ ಇವಳು. ಆದರೆ ನಮ್ಮಜ್ಜಿ ಮುಟ್ಬೇಡ ಅಂತಂದೆಲ್ಲ ಇದು ಮಾಡ್ತಾ ಇದ್ಲು. ಇನ್ನು ನಾವು ಎಲ್ಲ ಹೋಗಿ ಅಣ್ಣ ಎಲ್ಲ ಪೂಜೆ ಮಾಡಾದ್ಮೇಲೆ ನಾವು ಸಹ ಎಲ್ಲ ಪೂಜೆ ಮಾಡ್ಕೊಂಬಿಟ್ಟು ಈಗ ಅಮ್ಮನ ಜೊತೆನೂ ಒಂದೊಂದು ಫೋಟೋ ಓಡಿಸ್ಕೊಳ್ಳೋಣ ಅಂತ ಇಲ್ಲಿ ಓಡಿಸ್ಕೊಳ್ತಾ ಇದ್ದೀವಿ. ನನ್ನ ಸೊಸೆ ಜೊತೆನೂ ಒಂದು ಫೋಟೋ ಓಡಿಸ್ಕೊಂಡು. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ.